ಆಹಾ, ಅಂತಿಮವಾಗಿ ಶಾಂತಿಯುತವಾದ ಭಾನುವಾರ. ತರಗತಿಗಳಿಲ್ಲ, ಒತ್ತಡವಿಲ್ಲದ ಜೀವನ ಉತ್ತಮವಾಗಿದೆ. ಸುಮಾರು 12 ಆಗಿದೆ. ಇದು ಲಾಡ್ಜ್ ಎಂದು ನೀನು ಭಾವಿಸಿದೆಯಾ? ಎದ್ದೇಳು, ನನಗೆ ಸಹಾಯ ಮಾಡು. ಅಮ್ಮ, ಭಾನುವಾರವಾದರೂ ನನ್ನನ್ನು ಮನುಷ್ಯರಂತೆ ಬದುಕಲು ಬಿಡಿ. ಭಾನುವಾರ ಎಂದರೆ ಫ್ಯಾನ್ ಕ್ಲೀನಿಂಗ್, ಬಾತ್ರೂಮ್ ಕ್ಲೀನಿಂಗ್, ಬಟ್ಟೆ ಮರುಚುವ ಕೆಲಸ, ಎಮ್ಮೆಯ ಹಾಗೆ ಮಲಗುವುದಲ್ಲ. ಪ್ರತಿಯೊಬ್ಬ ಅಮ್ಮನಿಗೂ ಶಾಂತಿ ಹಾಳು ಮಾಡುವಲ್ಲಿ PhD ಇದೆ. ಓ ದೇವರೇ, ನಿಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಬಂದಿರಬಹುದು. ಜನರು ಬರುವ ಮೊದಲು ಏಕೆ ಹೇಳುವುದಿಲ್ಲ? ಶಾಕ್ ಕೊಡುವುದರಲ್ಲಿ ಕರ್ನಾಟಕದ ಜನರು ಮಾತ್ರ ಉತ್ತಮ. A few inches later. ನೀನು ಹೀಗೆ ಎದ್ದೆ ಎಂದು ಹೇಳಬೇಡ. ನೀನು ಓದುತ್ತಿದೆ ಎಂದು ಹೇಳು, ಸರಿನಾ? ಆಯಿತು ಅಮ್ಮ. ರೋಹಿತ್, ನೀಟ್ ತಯಾರಿ ಹೇಗೆ ನಡೆಯುತ್ತಿದೆ? ಚೆನ್ನಾಗಿ ಹೋಗುತ್ತಿದೆ ಚಿಕ್ಕಪ್ಪ. ನಾನು ಈಗಷ್ಟೇ ಇಂಟಿಗ್ರೇಷನ್ ಕಂಪ್ಲೀಟ್ ಮಾಡಿದೆ. ಅವನು ಪ್ರತಿದಿನ 12 ಗಂಟೆಗಳ ಕಾಲ ಓದುತ್ತಾನೆ. ತುಂಬಾ ಪ್ರಾಮಾಣಿಕ ಹುಡುಗ. ಬಾಯ್. ಬಾಯ್ ಅಂಕಲನ ಆಂಟಿ. ಇಂಟಿಗ್ರೇಷನ್. ನೀನು ಇವತ್ತು ನಿನ್ನ ಬೆಡ್ಶೀಟ್ ಅನ್ನು ಸಂಯೋಜಿಸಲಿಲ್ಲ. ಅಮ್ಮ, ನಾವು ನಟಿಸುತ್ತಿದ್ದೇವೆ ಎಂದು ನಾನು ಭಾವಿಸಿದೆ.